Hello guys, welcome back to my YouTube ಚಾನಲ್. ಸೊ ನಾವಿವತ್ತು 15th ಆಗಸ್ಟ್ ಇರೋದ್ರಿಂದ ಇಂಡಿಪೆಂಡೆನ್ಸ್ ಡೇ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಏನೇನಿದೆ. ನಮ್ಮ ಪ್ಲ್ಯಾನ್ ಇತ್ತು ವಿಧಾನಸೌಧಕ್ಕೆ ಹೋಗೋಣ ಅಂತ. ಬಟ್ ನಾನು ಟಿಕೆಟ್ ತೊಗೊಳ್ಬೇಕಿತ್ತು ಅಂತ ಗೊತ್ತಿತ್ತು. ಬಟ್ ಅಷ್ಟೊತ್ತವರೆಗೂ ನನಗೆ ಕೂರೋಕ್ಕಾಗಲ್ಲ. ಏನಕ್ಕೆ ಟಿಕೆಟು ಜಸ್ಟ್ ಫಾರ್ 20 to 30 ಮಿನಿಟ್ಸ್ ಹೋಗಿ ಬರೋಕ್ಕೆ ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಟಿಕೆಟ್ ತೊಗೊಳ್ಳಿಲ್ಲ. ಬಟ್ ಅಲ್ಲಿ ಏನಾಯಿತು ಅಂದರೆ ನಾವು ಯಾವಾಗ ಕಬ್ಬನ್ ಪಾರ್ಕ್ ಹತ್ರ ಇಳಿದ್ವಿ ಮೆಟ್ರೋ ಸ್ಟೇಷನ್ನ, ವಿಧಾನಸೌಧದಿಂದ ಸ್ಕಿಪ್ ಮಾಡಿಬಿಟ್ಟಿದ್ರು ಮೆಟ್ರೋ ಸ್ಟೇಷನ್ನ. ಸ್ಕಿಪ್ ಮಾಡಿಬಿಟ್ಟು ಸೀದಾ ಕಬ್ಬನ್ ಪಾರ್ಕ್ ಹತ್ರನೇ ಮೆಟ್ರೋ ಅಲೌಡ್ ಮಾಡಿದ್ದು. ಸೊ ಅಲ್ಲಿ ಇಳಿದು ಹೋಗೋಣ ಅಂತ ಅಂದರೆ ಅಲ್ಲಿ ವಿತೌಟ್ ಟಿಕೆಟ್ ಅಲೌಡ್ ಇಲ್ಲ, ಯು ಹ್ಯಾವ್ ಟು ಬುಕ್ ಬಿಫೋರ್ ಓನ್ಲಿ ಅಂತ ಹೇಳಿದ್ರು. ಈವನ್ ರೋಡಿಗೂ ಅಲೌಡ್ ಇಲ್ಲ ಅಂತ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕಬ್ಬನ್ ಪಾರ್ಕಿಗೆ ಹೋಗ್ತಾಯಿದ್ರು. ಇನ್ನೇನು ಮಾಡೋಣ, ಆಪ್ಷನ್ ಇರಲಿಲ್ಲ. ಸೊ ಅದಕ್ಕೆ ಎಲ್ಲರೂ ಕಬ್ಬನ್ ಪಾರ್ಕಿಗೆ ಹೋಗ್ತಾಯಿದ್ರು. ಸೊ ನಾವು ಅಲ್ಲೇ ಹೋದ್ವಿ. ಮೈಟ್ ಬಿ ಏನಾದರೂ ಡೆಕೋರೇಷನ್ ಮಾಡಿರ್ತಾರೆ, ಫ್ಲವರ್ಸಿಂದು ಏನಾದರೂ ಇರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಏನೂ ಇರಲಿಲ್ಲ ಗಾಯ್ಸ್. ಸುಮ್ಮನೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ಬೇರೆ ಆಪ್ಷನ್ ಇರಲಿಲ್ಲ. ಇಷ್ಟೊಂದು ಜನ ಬೆಂಗಳೂರಲ್ಲಿ ಯಾಕೆ ಆಚೆ ಬರ್ತಾರೆ ಅಂತ ಗೊತ್ತಾಗಿಲ್ಲ ಗಾಯ್ಸ್. ನಾವು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ 10 ವರ್ಷ ಆಗಿದೆ ಗಾಯ್ಸ್. ಬಟ್ ಸ್ಟಿಲ್ ನಾವು ಇದುವರೆಗೂ ಇಂಡಿಪೆಂಡೆನ್ಸ್ ಡೇ ದಿನ ಆಗಲಿ, ಯಾವುದೇ ಹಾಲಿಡೇಸ್ ಬಂದರೆ ಗೌರ್ಮೆಂಟ್ ಹಾಲಿಡೇಸ್ ದಿನ ನಾವು ಆಲ್ಮೋಸ್ಟ್ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿದ್ದು ಮನೇಲಿರೋಣ ಅಂತ ಟ್ರೈ ಮಾಡ್ತೀವಿ, ರೆಸ್ಟ್ ಮಾಡೋಣ ಅಂತ ಟ್ರೈ ಮಾಡ್ತೀವಿ. ಬಟ್ ಈ ಸಲ ಇದು ಸ್ವತಂತ್ರ ಹಬ್ಬ ಇತ್ತು ಅಲ್ವಾ, 15th ಆಗಸ್ಟ್ ಹಬ್ಬ ಅಂತ ಹೇಳ್ಬಿಟ್ಟು ವಿಧಾನಸೌಧದ ಹತ್ರ ಬರೀ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೋದರೆ ಏನು ಜನ ಅಲ್ಲಿ ಅಲೌಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಬ್ಬನ್ ಪಾರ್ಕ್ ಹತ್ರ ಹೆವಿ ಜನ. ಇಷ್ಟು ಜನ ಇವನ್ ನಾನು ಸುಮಾರು ಸಲ ನೋಡಿದ್ದೀನಿ, ವೀಕೆಂಡ್ಸಲ್ಲಿ ಇಷ್ಟೇ ಜನ ಇರ್ತಾರೆ ಗೈಸ್. सिर्फ मुझे पकड़ उधर पकड़ना भाई वो स्टार्ट ले लेते हैं मैं स्टार्ट ले लेते ठीक है वीडियो तो बड़े हाथन तो मैं जरा कुछ नहीं ठीक है. तो एक ये होना था क्या ये विधानसभा का बैक गेट को अलाउड ಆ್ಯಕ್ಚುಲಿ ಎಲ್ಲ ವಿಧಾನಸೌಧಕ್ಕೆ ಬಂದಿದ್ದಾರೆ. ಬಟ್ ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಂಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಬ್ಬನ್ ಪಾರ್ಕಲ್ಲಿದ್ದಾರೆ. ಕಬ್ಬನ್ ಪಾರ್ಕಲ್ಲಿ ಯಾಕೋ ಏನೂ ಮಾಡೇ ಇಲ್ಲ ನಮ್ಮ ಗೌರ್ಮೆಂಟು. ಅಟ್ಲೀಸ್ಟ್ ಏನಾದರೂ ಒಂದು ಸೆಲೆಬ್ರೇಷನ್ ಥರ ನೋಡೋ ಥರ ಇರ್ತಿದ್ರೆ ನೋಡ್ಕೊಂಡು ಹೋಗ್ತಿದ್ರು ಮೈಟ್ ಬಿ. ಬಟ್ ಏನೂ ಇಲ್ಲ. ಯಾಕೆ ಇಷ್ಟೊಂದು ಜನ ಕಬ್ಬನ್ ಪಾರ್ಕಲ್ಲಿದ್ದಾರೆ ಅಂದರೆ ವಿಧಾನಸೌಧ ಇಲ್ಲೇ ಇದೆ. ಸೊ ಅಲ್ಲೇನಾಗಿದೆ ಅಂದರೆ ವಿತೌಟ್ QR ಕೋಡ್ ಅಲೌಡ್ ಇಲ್ಲ. ಸೊ ಅದಕ್ಕೆ ಎಲ್ಲ ಕಬ್ಬನ್ ಪಾರ್ಕಲ್ಲೇ ಇದ್ದಾರೆ. ಸೊ QR ಕೋಡ್ ಇಲ್ಲ ಅಂದರೆ ಬಿಡಲ್ಲ. ಆಲ್ಮೋಸ್ಟ್ 10 ವರ್ಷ ಆಗಿದೆ ಬೆಂಗಳೂರಲ್ಲಿ ಬಂದು. ನಾನು ಬಂದು 5 ವರ್ಷ ಆಗಿದೆ. ಸ್ಟಿಲ್ ಇದುವರೆಗೂ ನಾನು ಇಂಡಿಪೆಂಡೆನ್ಸ್ ಡೇ ದಿನ ಆಚೆನೇ ಬರಲ್ಲ. ಬಿಕಾಸ್ ಲೀವ್ ಇರೋದ್ರಿಂದ ಮನೇಲಿ ಮಲ್ಕೊಂಡೆ ಇಂಡಿಪೆಂಡೆನ್ಸ್ ಡೇ. ದಿಸ್ ಈಸ್ ದ ಫಸ್ಟ್ ಟೈಮ್ ನಾವು ಆಚೆ ಬಂದಿರೋದು. ಬಟ್ ವಿಧಾನಸೌಧದ ಹತ್ರ QR ಕೋಡ್ ಇಲ್ದಕ್ಕೆ ಅಲೌಡ್ ಇಲ್ಲ. ಸೊ ವಿಧಾನಸೌಧದ ಹಿಂಭಾಗ ಕಬ್ಬನ್ ಪಾರ್ಕ್ ಇರೋದ್ರಿಂದ ಇಡೀ ಎಲ್ಲರೂ ಬರೀ ಕಬ್ಬನ್ ಪಾರ್ಕಲ್ಲೇ ಬಂದುಬಿಟ್ಟಿದ್ದಾರೆ. ಸುಮಾರು ಜನ ಕಬ್ಬನ್ ಪಾರ್ಕಲ್ಲೇ ಇದ್ದಾರೆ. QR ಕೋಡ್ ಇಲ್ಲ ಅಂದರೆ ಅಲ್ಲಿ ಈವನ್ ರೋಡಿಗೂ ಕೂಡ ಅಲೌಡ್ ಇಲ್ಲ. ತಿರ್ಗಾ ಗೈಸ್ ನಾವಿವಾಗ ಲಾಲ್ಬಾಗಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಂತ ಅಲೌಡ್ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಅಗೇನ್ ಲಾಲ್ಬಾಗ್.
ನೋಡಿ ಗಾಯ್ಸ್, ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾನು 2022 ಅಲ್ಲಿ ಕೋವಿಡ್ ಅದು ಇದು ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಮಾಲ್ಗೆ ವಿಸಿಟ್ ಮಾಡ್ತಾ ಇದ್ದೆ. ಬಟ್ ಕ್ರೌಡ್ ಅಲ್ಲೂ ಕೂಡ ಹೆವಿ ಇರ್ತಾ ಇದ್ದಿದ್ದು ನೋಡಿಬಿಟ್ಟು ವೀಕೆಂಡ್ಸ್ ಟೈಮಲ್ಲಿ ಸ್ಟಾಪ್ ಮಾಡಿಬಿಟ್ಟೆ. ನಾನು 2022 ಅಲ್ಲಿ ಲಾಸ್ಟ್ ಟೈಮ್ ನಾನು ಮಾಲಿಗೆ ವಿಸಿಟ್ ಮಾಡಿರೋದು. ಅದಾದಮೇಲೆ ಹೋಗೇ ಇಲ್ಲ. ಏನಿದ್ರು ಆನ್ಲೈನ್ ಶಾಪಿಂಗು, ಆನ್ಲೈನ್ ಫುಡ್ಡು ಅಷ್ಟೇ. ಇಷ್ಟೊಂದು ಕ್ರೌಡ್ ಹೆವಿ ಇಟ್ಕೊಂಡು ಹೌ ಕ್ಯಾನ್ ಪಾಸಿಬಲ್ ಅಲ್ಲ ಹೇಳಿ ಆಚೆ ಬರೋಕ್ಕೆ. ಇದು ನೋಡಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್. ನಾವು ಆಚೆ ಹೋಗ್ತಾ ಇದ್ರೆ ಒಳಗೆ ಬರೋಕ್ಕೆ ಸೇಮ್ ಇಷ್ಟೇ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇಷ್ಟು ಜನ ಅದು ಹೆಂಗೆ ಸುತ್ತಿದ್ದಾರೆ ಗುರು ಯಪ್ಪ. ಹೆವಿ ಕ್ರೌಡ್ ಆಗಿದ್ದು ನೋಡಿಬಿಟ್ಟು ಮೆಟ್ರೋ ಆಫೀಸರ್ಸ್ ಎಲ್ಲ ಏನು ಮಾಡಿಬಿಟ್ಟು ಟಿಕೆಟಲ್ಲಿ ಕೊಡಲೇ ಇಲ್ಲ. ಟಿಕೆಟ್ನ ಪೇ ಮಾಡಿ ಹೋಗೋ ಅವಶ್ಯಕತೆಯೂ ಇಲ್ಲ, ತೊಗೊಂಡು ಹೋಗೋ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟ್ ಸ್ಟೇಷನಲ್ಲಿ ತೊಗೊಳ್ಳಿ, ನೆಕ್ಸ್ಟ್ ಸ್ಟೇಷನಲ್ಲಿ ಪೇ ಮಾಡಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಗೈಸ್. ಇಷ್ಟು ಜನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಕ್ರೌಡ್ನ ಅಲ್ಲಿ. ಸೊ ದಟ್ಸ್ ವೈ ಟಿಕೆಟ್ ಇಶ್ಯೂನೂ ಮಾಡಲಿಲ್ಲ, ತೊಗೊಳಕ್ಕೂ ಬಿಡಲಿಲ್ಲ, ಈವನ್ ಹಾಕೋಕ್ಕೂ ಬಿಡಲಿಲ್ಲ. ಸೊ ನಾವು ಬಂದಿದ್ದೀವಿ ಇವಾಗ ಲಾಲ್ ಬಾಗ್ಗೆ ಗಾಯ್ಸ್. ಜನ ನೋಡಿ ಗಾಯ್ಸ್, ಜನ ನೋಡೋಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ತುಂಬ ದಿವಸ ಆಗಿಬಿಡ್ತಲ್ಲ ಜನ ನೋಡಿ. ಸೊ ಜನ ನೋಡೋಕೆ ಬಂದಿದ್ದೀನೇನೋ ಅಂತ ಫೀಲ್ ಆಗ್ತಿದೆ. ಐ ಆಮ್ ಜಸ್ಟ್ ಸಿ ಅಯ್ಯೋ ಅಪ್ಪ. ಲಾಲ್ಬಾಗ್ ಹತ್ರ ಮೆಟ್ರೋ ಸ್ಟೇಷನಲ್ಲಿ ಇಳಿತಿದ್ದಾಗೇ ಇಲ್ಲಿ ಈ ಥರ ಪೇಂಟ್ ಇಟ್ಕೊಂಡು ನಿಂತಿದ್ರು ಗೈಸ್. ನಾನು ಫ್ರೀಯಾಗಿ ಹಾಕ್ತಿದ್ದಾರೇನೋ, ಮೈಟ್ ಬಿ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಅಂತ ಅಂದ್ಕೊಂಡ್ರೆ 40 ರೂಪೀಸ್, 50 ರೂಪೀಸ್, 30 ರೂಪೀಸ್ ಅಂತಿದ್ದಾರೆ ಆ ಥರ ಪೇಂಟ್ ಹಾಕೋಕ್ಕೆ ಫ್ಲ್ಯಾಗ್ದು ಕೈ ಮೇಲೆ, ಚಿನ್ನ ಮೇಲೆ ಎಲ್ಲ. ಸೊ ಬೇಡ ಅಂತ ಬಿಟ್ಬಿಟ್ಟೆ ನಾನು. ಏನು ಪೇಂಟ್ಸ್ ಯಾವ ಥರ ಇರುತ್ತೋ ಏನೋ ಅಂತ. ಸೊ ಒಳಗೆ ಬರ್ತಿದ್ದಂಗೆ ಈ ಥರ ಕಾಣ್ತಾ ಇದೆ ನೋಡಿ ಗೈಸ್. ಇದು ಏನಪ್ಪ ಅಂದರೆ ಟಿಕೆಟ್ ಕೌಂಟರ್ಸು. ಇದ್ರ ಒಳಗೆ ಹೋಗಿಬಿಟ್ಟೆ ನಾವು ಎಂಟ್ರಿ ಆಗಬೇಕು ಲಾಲ್ಬಾಗ್ ಒಳಗೆ. ವೈ ಗೈಸ್, ವೈ? ದಿಸ್ ಈಸ್ ಸ್ವತಂತ್ರ ದಿನಾಚರಣೆ. ಓಕೆ, ವಿ ಆರ್ ಪೇಯಿಂಗ್ ದ ಟ್ಯಾಕ್ಸ್. ಆ ಟ್ಯಾಕ್ಸ್ ದುಡ್ಡಲ್ಲಿ ದೇ ಆರ್ ಬಿಲ್ಡಿಂಗ್ ಸಮಥಿಂಗ್ ಮ್ಯಾನೇಜ್ಮೆಂಟ್ ಎಲ್ಲ. ಇದಕ್ಕೆ ಅಂತಲೇ ಎಷ್ಟೋ ಕೋಟಿ ರಿಲೀಸ್ ಆಗುತ್ತೆ ಗಾಯ್ಸ್ ಮೇಂಟೆನೆನ್ಸ್ಗೋಸ್ಕರ. ಬಟ್ ಸ್ಟಿಲ್ ದೇ ಆರ್ ಟೇಕಿಂಗ್ ಮನಿ ಫ್ರಮ್ ಅಸ್. ಹೌಎವರ್ ಹೋದ್ವಿ ಪೇ ಮಾಡೋಣ ಅಂತ. ಬಟ್ ಎಲ್ಲಿ ಗಾಯ್ಸ್, ಯಾರ ಹತ್ರ ಕ್ಯಾಶ್ ಇದೆ? ಕ್ಯಾಶ್ ಯಾರ ಹತ್ರನೂ ಇಲ್ಲ. ಅಲ್ಲಿ ನೋಡಿದ್ರೆ ನೆಟ್ವರ್ಕೇ ವರ್ಕ್ ಆಗ್ತಾ ಇಲ್ಲ, ಫುಲ್ಲು ಜಾಮ್. ಇಷ್ಟು ಜನ ಇದ್ದರೆ ನನಗೆ ಗೊತ್ತೇ ಇರಲಿಲ್ಲ ಗಾಯ್ಸ್. ಇಷ್ಟು ಜನ ಇದ್ದರೆ ಈ ಥರ ಕ್ರೌಡಲ್ಲಿ ಹೋದಾಗ ನೆಟ್ವರ್ಕ್ ವರ್ಕ್ ಆಗೋಲ್ಲ, ನೆಟ್ವರ್ಕ್ ಇಶ್ಯೂ ಆಗಿಬಿಡುತ್ತೆ ಅಂತ. ಗೊತ್ತಿಲ್ಲ ಏನಕ್ಕೆ ಅಂತ. ಲಾಲ್ಬಾಗ್ ಹತ್ರ ಲಾಲ್ಬಾಗ್ ಅಂತ ಅಲ್ಲ, ಮೆಟ್ರೋ ಸ್ಟೇಷನಿಂದನೇ ಲಾಸ್, ನೆಟ್ವರ್ಕೇ ಇರಲಿಲ್ಲ, ಝೀರೋ ನೆಟ್ವರ್ಕ್. ಸೊ ನಾನು ಪೇ ಮಾಡಲಿಲ್ಲ ಗೈಸ್. ನಾನು ಆಚೆಯಿಂದ ಬಂದುಬಿಟ್ಟೆ. ಆಗಲ್ಲ ಸರ್, ಇಷ್ಟೊಂದು ಕ್ರೌಡ್ ಇದೆ, ನೆಟ್ವರ್ಕ್ ಕೂಡ ವರ್ಕ್ ಆಗ್ತಿಲ್ಲ ಅಂದಿದ್ದಕ್ಕೆ ಹೋಗಿ ಮೇಡಮ್ ಅಂತ ಒಳಗೆ ಬಿಟ್ಬಿಟ್ರು. ನೋಡಿ ಗೈಸ್, ಅದು ಏನಕ್ಕೆ ಬಂದೋ ಲಾಲ್ಬಾಗ್ಗೆ ಗೊತ್ತಿಲ್ಲ, ಬರೀ ಜನ ಆಲ್ಮೋಸ್ಟ್ ಆಲು ನಾನು ನೋಡ್ದಂಗೆ ಬರೀ ಔಟರ್ಸ್. ಆಲ್ಮೋಸ್ಟ್ ಎಲ್ಲ ಬೇರೆ ಸ್ಟೇಟ್ಗಳಿಂದ ಬಂದಿರೋವಂಥ ಜನಗಳೇ ಜಾಸ್ತಿ ಇದ್ದರು ಗೈಸ್. ನಮ್ಮ ಕರ್ನಾಟಕದವ್ರು ಕಡಿಮೆ ಇದ್ದರು. ಅಫ್ಕೋರ್ಸ್ ಕರ್ನಾಟಕದವ್ರು ಅಂದಮೇಲೆ ನಾವು ಇದ್ದೇ ಇರ್ತೀವಿ ಆಯಿತಾ. ಬಟ್ ಸ್ಟಿಲ್ ಔಟರ್ಸ್ ತುಂಬ, ಅಸ್ಸಾಮು, ಮೇಘಾಲಯ, ನೇಪಾಳ ಈ ಥರ ಜನನ ಹೆವಿ ನೋಡಿದೆ ಗೈಸ್ ನಾನು. ಇವ್ರದ್ದೇ ರಾಜ್ಯಭಾರ ಅಲ್ಲಿ, ಫುಲ್ಲು ನಾರ್ತ್ ಇಂಡಿಯನ್ಸದ್ದೇ ಹೆವಿ ಇದು. ನಮ್ಮ ಕರ್ನಾಟಕದವರು ಕಡಿಮೆ ಜನ ಇದ್ದರು ಅಲ್ಲಿ. ಯಾರನ್ನು ಮಾತಾಡ್ಸಿದ್ರು ಬರೀ ಹಿಂದಿಲೇ ಮಾತಾಡ್ತಿದ್ದಾರೆ. ಇವರೇ ಜನ ಜಾಸ್ತಿ ಇದ್ದರು ಗೈಸ್. ಬರಲಿ, ಬೇಡ ಅನ್ನಲ್ಲ. ಬಟ್ ಸ್ಟಿಲ್ ಏನು ಎತ್ತ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೇನು ಕಮೆಂಟ್ ಮಾಡಬೇಕು ಅಂತಲೇ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಅದು ಎಷ್ಟು ಜನ ಮಿಸ್ಸಿಂಗ್ ಆಗ್ತಾಯಿದ್ರೋ ಗೊತ್ತಿಲ್ಲ ಗೈಸ್. ಕಂಟಿನ್ಯೂಸ್ ಆಗಿ ಅಲ್ಲಿ ಅನೌನ್ಸ್ ಮಾಡ್ತಾನೇ ಇದ್ದರು, ಈ ಥರ ನಿಮ್ಮವ್ರು ವೇಟ್ ಮಾಡ್ತಿದ್ದಾರೆ, ಕಳೆದೋಗಿದ್ದಾರೆ, ಅವರು ಇವರು ಬನ್ನಿ, ಇಲ್ಲಿ ಪಿಕ್ ಮಾಡಿ, ಎಲ್ಲಿ ಪಿಕ್ ಮಾಡಿ ಅಂತ ಅನೌನ್ಸ್ಮೆಂಟ್ ಆಗ್ತಾನೇ ಇತ್ತು. ಹೌ ಗೈಸ್, ನಂಗೆ ಗೊತ್ತಾಗಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ, ಆಮೇಲೆ ಏಜ್ಡ್ ಪರ್ಸನ್ಸ್ಗಳನ್ನ ಕರ್ಕೊಂಡು ಬಂದಾಗ
ಹೆಂಗೆ ಮೇಂಟೈನ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಗೊತ್ತಾಗಲ್ವಾ? ಈವನ್ ಪೇರೆಂಟ್ಸ್ ಜೊತೆ ಬಂದಿದ್ದರೆ ಪೇರೆಂಟ್ಸ್ ಮಕ್ಕಳನ್ನ ಕರೆಕ್ಟಾಗಿ ನೋಡಿಕೊಂಡು ಕರ್ಕೊಂಡು ಹೋಗಬೇಕು. ಇಲ್ಲ ಮಕ್ಕಳು ಜೊತೆ ಪೇರೆಂಟ್ಸ್ ಏಜ್ ಆದವ್ರು ಬಂದಿದ್ದರೆ ಕರೆಕ್ಟಾಗಿ ಅವ್ರ ಜೊತೆ ಇದ್ದು ಹೋಗಬೇಕು. ಅದೇನು ಹೆಂಗೋ ಗೊತ್ತಿಲ್ಲ, ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿಬಿಡ್ತು ಗೈಸ್. ತುಂಬ ಅನೌನ್ಸ್ಮೆಂಟ್ ಆಗ್ತಾನೇ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಏಜ್ಡ್ ಪರ್ಸನ್ ಎಲ್ಲ ಮಿಸ್ಸಿಂಗ್ ಆಗಿದ್ರು ಅಲ್ಲಿ. ಇವಾಗ ನೆನಪಾಯ್ತು ನೋಡಿ ಗೈಸ್, ನಾನು ಯಾಕೆ ಇದನ್ನು ಚೂಸ್ ಮಾಡಿದೆ ಇಷ್ಟು ವರ್ಷ ಆದಮೇಲೆ ಲಾಲ್ಬಾಗ್ಗೆ ಅಂದರೆ, 15th ಆಗಸ್ಟ್ ಏನಾಗಿತ್ತು, ಜಿಮ್ ಲೀವ್ ಇತ್ತು. ಸೊ ಒಂದು 10,000 ಸ್ಟೆಪ್ ಮಾಡ್ಕೊಳ್ಳೋಣ ಹೆಂಗಿದ್ರು ಅಂತ ಹೇಳಿಬಿಟ್ಟು ನಾನು ಈ ಡಿಸಿಷನ್ನ ತೊಗೊಂಡಿದ್ದು. ಸರಿ ಹೋಗೋಣ, ಒಂದು 10,000 ಸ್ಟೆಪ್ಸ್ ಆಗುತ್ತೆ ಕಂಪ್ಲೀಟ್ ವಾಕಿಂಗ್ ಮಾಡಿದ್ರೆ ಅಂತ ಹೋದರೆ ಅದು ಮೋರ್ ದೆನ್ 10,000 ಸ್ಟೆಪ್ ಆಯಿತು ಗೈಸ್. ಮನೆಯಿಂದ ನಾನು ಬೈಕಲ್ಲಿ ಹೊಡಲಿಲ್ಲ, ಪಾರ್ಕಿಂಗ್ ಇರಲ್ಲ ಅಂತ ಗೊತ್ತಿತ್ತು. ಸೊ ದಟ್ಸ್ ವೈ ನಾವು ಮೆಟ್ರೋ ಸ್ಟೇಷನ್, ಬೊಮ್ಮನಹಳ್ಳಿಯಿಂದ ಮೆಟ್ರೋ ಸ್ಟೇಷನ್ನಿಂದ ನಾವು ಲಾಲ್ಬಾಗ್ಗೆ ಮೆಟ್ರೋದಲ್ಲೇ ಹೋಗಿದ್ದು. ಸೊ ಹೆವಿ ವಾಕ್ ಆಗಿಬಿಟ್ಟು, ಮೈಟ್ ಬಿ 15K ಸ್ಟೆಪ್ಸ್ ಆಯಿತು ಗೈಸ್. ಬಟ್ ಬ್ಯಾಡ್ ಥಿಂಗ್ ಏನು ಅಂದರೆ ಐಸ್ ಕ್ರೀಮ್ ತಿಂದೆ ಗೈಸ್, ಮತ್ತೆ ಅಗೇನ್ ಕ್ಯಾಲೋರೀಸ್. ಅದಾದಮೇಲೆ ಜಾಸ್ತಿ ಏನು ಜಂಕ್ ಏನು ತಿನ್ನೋಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಕರ್ಡ್ ರೈಸ್ ತೊಗೊಂಡ್ವಿ. ಅಲ್ಲೆಲ್ಲ ತುಂಬ ಫುಡ್ ಸ್ಟಾಲ್ಸ್ ಇದ್ದರು. ಅಲ್ಲ, ನಾನು ಒಳಗೆ ಹೋಗಬೇಕಾದ್ರೆ ಗೈಸ್ ಬಾಟಲ್ ತೆಗೆದ್ಬಿಟ್ಟು ಅಲ್ಲಿ ಡಸ್ಟ್ಬಿನಲ್ಲಿ ಹಾಕಿ ಪ್ಲಾಸ್ಟಿಕ್ ಅಲೌಡ್ ಇಲ್ಲ ಅಂತ ಹೇಳಿಬಿಟ್ಟು ಒಳಗೋದ್ರೆ ಎಲ್ಲಿ ನೋಡಲ್ಲಿ ಪ್ಲಾಸ್ಟಿಕ್ಕು, ಎಲ್ಲಿ ನೋಡಲ್ಲಿ ಕಸ. ಏನು ಜನ! ನಾನು ಸುಮ್ಮನೆ ನೀರು ಅರ್ಧ ಕುಡಿದೆ, ಪ್ಲಾಸ್ಟಿಕ್ ಬಾಟಲ್ನ ಎಸ್ದುಬಿಟ್ಟೆ ಗೈಸ್. ಅಲ್ಲಿ ನೋಡಿ ಎಷ್ಟು ಐಸ್ ಕ್ರೀಮ್, ಪ್ಲಾಸ್ಟಿಕ್ ಕವರ್ಸು, ಅದು ಇದು ತುಂಬ ಜನ ಫುಡ್ಡು ಎಲ್ಲ ಇತ್ತು ಅಲ್ಲಿ ಗೈಸ್. ಹುಡುಕ್ತಾ ಇದ್ದೀವಿ, ಫ್ಲವರ್ ಶೋನೇ ಕಾಣಿಸ್ತಾ ಇಲ್ಲ ಎಲ್ಲಿದೆ ಅಂತ. ಆಮೇಲೆ ತುಂಬ ಜನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಪೊಲೀಸರು ಬರೀ ಅನೌನ್ಸ್ ಮಾಡೋದೇ ಆಗ್ತಾ ಇದೆ. ಈ ಮಗು ಸಿಕ್ಕಿದೆ, ಬರೀ ಇದೆ. ನಾನು ವೆರಿ ರೇರ್ ಈ ತರ ಆಚೆ ಬರೋದು. ಆಚೆ ಬಂದಾಗ ಆಗೋ ಪ್ರಾಬ್ಲಮ್ಸ್ ಏನಂದ್ರೆ, ಒಂದು UPI ಯೂಸ್ ಆಗಲ್ಲ. ತುಂಬಾ ಜನ ಇದ್ದಾಗ, ಸರೌಂಡಿಂಗ್ ತುಂಬಾ ಜನ ಇದ್ದಾರೆ ಲಾಲ್ಬಾಗಲ್ಲಿ. ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ, ಆಮೇಲೆ ಕ್ಯಾಶೇ ಬೇಕು, ನೆಟ್ವರ್ಕ್ ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ, ನಾರ್ಮಲ್ ಮೆಸೇಜ್ ಹೋಗ್ತಾ ಇಲ್ಲ, ಆ್ಯಂಡ್ ದೆನ್ ಕಾಲ್ಸ್ ಕೂಡ ಹೋಗ್ತಾ ಇಲ್ಲ. ಆಮೇಲೆ ತುಂಬ ಕಸ ಹರಡ್ತಾ ಇದ್ದಾರೆ ಪೀಪಲ್. ಡಸ್ಟ್ಬಿನ್ ಇದ್ರೂ ಕೂಡ ತುಂಬ ಕಸ ಹಾಕ್ತಾ ಇದ್ದಾರೆ. ಸೊ ನಮಗೆ ಜನನಂತೂ ಸರಿ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನಮಗೆ ಇಷ್ಟ ಆಗದಿದ್ದ ಕಡೆ, ಈ ಥರ ಕಡೆ ಬರೋಕ್ಕೆ ಬೇಜಾರಾಗುತ್ತೆ. ಸೊ ದಟ್ಸ್ ವೈ ನಾನು ಐ ಥಿಂಕ್ ಅಲ್ವಾ, ಅದಕ್ಕೆ ನಾವು ಆಚೆ ಬರೋದು ಸ್ಟಾಪ್ ಮಾಡಿದ್ದೀವಿ. ಮನೆಯಲ್ಲೇ ಇದ್ಬಿಡ್ತೀವಿ ಆಲ್ಮೋಸ್ಟ್ ಆಲ್. ನನ್ನ ಹಿಂದೆಗಡೆ ಇದೆ ನೋಡಿ, ಇಷ್ಟು ದೊಡ್ಡ ಮರ ಇದೆ. ಸಿ, ಸೋ ಬೇಗ. वाशरूम इधर की इधर दिखा देखो, वाशरूम इधर, वाशरूम इधर. आपको पैसा नहीं मिलेगा, पूरी सैलरी कट कर देंगे. ಇಷ್ಟೊಂದು ಕ್ರೌಡ್ ಇದ್ದಾಗ ಅಟ್ಲೀಸ್ಟು ಒಂದು ವಾಶ್ರೂಮ್ದು ವ್ಯವಸ್ಥೆ ಮಾಡಬೇಕು ಗೈಸ್. ಅಲ್ಲ, ಎಂಟ್ರಿ 100 ರೂಪೀಸ್ ಮಾಡಿಬಿಟ್ಟು ವಾಶ್ರೂಮ್ಗೆ ಇದೇ ಇಲ್ಲ ಗೈಸ್ ಅಲ್ಲಿ. ಲೇಡೀಸ್ಗಂತೂ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಲೇಡೀಸು ಜೆಂಟ್ಸ್ ಏನು ಆ ಕಡೆ ಸೈಡಲ್ಲಿ ಹೋಗಿ ಬಂದುಬಿಟ್ರು, ಲೇಡೀಸ್ ಹೋಗೋಕ್ಕಾಗುತ್ತಾ? ಲಿಟ್ರಲಿ ಇಟ್ಸ್ ವೆರಿ ಡಿಸ್ಗಸ್ಟಿಂಗ್.
एकदम मस्त है नहीं? साहब का नाम दिया और बार आ गए हम ही बैठ किधर जाना पापा? ఏముందండ్రా मेरे को आप मुझे देखा इधर भी पकड़ो। क्या बैग है सर क्या किधर मिलता ग्लास में लिए? इधर कहाँ पे है आप इधर दिखो खाली। नो मिलना ले बाय सिक्योरिटी गार्ड ओए मगा 12 बॉल ओडिया ना बॉल ओडिया कता क्या नहीं म्हणजे थोडं हाफ करा ना बस त्यात भाई कहाँ पे ये पकड़ो ये उधर से चेंज आओ क्यों छो वहां के मुझे वो भी नहीं थोड़ा जानना हां चेंज पे बताओ बोले वाला है यार है समझा भैया मत कर यार और क्या नहीं आओ क्या हाँ नहीं अच्छा तो बोल सकती है क्या अगर सही रहो इधर हो मेरे पास अमीन को मेरा बुल्डा दिखते लगा खाली मैं फर्स्ट टाइम तो उनसे बोलती हूँ तो खड़ो करके पीछे जाएगा तो
ಇದ್ರ ಒಳಗೆ ಬಗ್ಗೆ ಫುಲ್ ಕ್ರೌಡ್ ಇದೆ ಗಾಯ್ಸ್. ಇದನ್ನ ನೋಡೋಕ್ಕೆ ಬಂದಿದ್ದು ಗೈಸ್ ನಾವು. ನೋಡಿ ಯಾವ ಥರ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ ಇನ್ಸೈಡ್ ಗ್ಲಾಸ್ ಹೌಸ್. ಈ ಥರ ಚೆನ್ನಾಗಿ ಬಿಲ್ಡ್ ಮಾಡಿರೋದನ್ನ ನೋಡೋಕ್ಕೆ ಜನ ಹೆವಿ ಕ್ರೌಡ್ ಗೈಸ್. ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಬಟ್ ಸ್ಟಿಲ್ ಎಲ್ಲ ಹೋಗ್ತಿದ್ದಾರೆ ಅಂತ ನಾವು ಹೋಗಿ ತಗ್ಲಾಕೊಂಡ್ಬಿಟ್ವಿ. ನಾವು ಹೋಗಿದ್ದು 3:30 ಸಮಥಿಂಗ್ 4 o'clock. ಬಟ್ ಆಚೆ ಬರೋ ಅಷ್ಟೊತ್ತಿಗೆ, ಮನೆಗೆ ತಲುಪೋ ಅಷ್ಟೊತ್ತಿಗೆ ಈ ನೈಟ್ 11 o'clock ಆಗಿದೆ ಗೈಸ್.
स्टॉप करतो. इथं खाली ये मी पडणे के. करू. ऐसा कहाँ से होता? ऑफ कर को बैक कैमरा करो. ऑफ करो क्या बैक कैमरा. ಸಂಜೆ ಆಗ್ತಾ ಇದೆ 6 ಗಂಟೆ 6 ಗಂಟೆ ಆಗ್ತಾ ಇದೆ ದಯವಿಟ್ಟು ಮುಂದೆ ಹೋಗಿ ಫೋಟೋ ತಗೊಳ್ಳಿ ಹಾಗೆ ಸೆಲ್ಫಿ ತಗೊಳ್ಳಿ ನಿಂತ್ಕೊಳ್ತಾರಲ್ಲ बत्ती तो नहीं दूसरा कोई पकड़ना है. ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಆಮೇಲೆ ಬರಬೇಡಿ, ಮನೇಲಿ ಮುಜೆ भी पकड़ो. Oh no no. Pagila. ಕ್ಲಿಕ್ ಮಾಡಿದ್ರೆ Ready? Okay. Oh yeah. क्या करते
ಚಿನ್ನಾಭರಣಗಳು ಮೊಬೈಲ್ ಹಾಗೂ ಪರ್ಸ್ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗೆ ನಿಮ್ಮ ಜೊತೆ ಕರ್ಕೊಂಡ್ ಬಂದಿರ್ತಕ್ಕಂತ ಚಿಕ್ಕ ಮಕ್ಕಳು ಮತ್ತೆ ವಯಸ್ಕರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಕ್ಲಾಸಸ್ ಒಳಗಡೆ ತುಂಬಾನೇ ಕ್ರೌಡ್ ಆಗ್ತಾ ಇದೆ ಸರ್. ಸ್ವಲ್ಪ ಫೋಟೋಶೂಟ್ ನ ಕಮ್ಮಿ ಮಾಡಿ ಸಹಕರಿಸಬೇಕಾಗಿ ವಿನಂತಿ ಸರ್. ಮ್ಯಾಮ್ ಪ್ಲೀಸ್ ಸ್ವಲ್ಪ ಬೇಗ ಬೇಗ ಮೂವ್ ಆಗ್ಬೇಕು. ಆದ್ರೆ ಅವರು ಪಡ್ಕೊಂಡು ಕಾಯ್ತಾ ಇದ್ದಾರೆ. ನಾವೆಲ್ಲ ಇದ್ರು ಈ ಕೂಡಲೇ ಕ್ಲಾಸಸ್ ಪೊಲೀಸ್ ಒಪ್ಪಿಗೆ ಬರ್ಬೇಕು ವಿನಂತಿ ಅಮ್ಮ. आपका इंतजार कर रहे हैं भाई। भाई आपका आदिल जी वेट कर रहे हैं, थोड़ा जल्दी आ जाना प्लीज। लालबाग फूड कोर्ट, ಇದು ಫುಲ್ ಫುಡ್ ಕೋರ್ಟ್ ಗಾಯ್ಸ್. कर रहे हैं तो थोड़ा जल्दी आ जाना क्लास उसके पास। ಇದೀವಿ. ಇದಕ್ಕೆ 700 ಆಯ್ತು. ಈ ತರದ 2 ಸ್ಟ್ಯಾಂಡ್ ತಗೊಂಡಿದೀವಿ. ಸ್ಟ್ಯಾಂಡ್ 200 100 ರುಪೀಸ್ಗೆ ಗೈಸ್ ಇಷ್ಟು. ಇದು ನೋಡಿ 100 ರುಪೀಸ್ಗೆ ಇಷ್ಟೇ ತುಂಬಾ ಜಾಸ್ತಿ ಕಡಿಮೆ ಆಯ್ತು. ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆ ಎಲ್ಲ ಮುಗೀತು ಗಾಯ್ಸ್. ಮುಗಿಸ್ಕೊಂಡು ನಾವು ಪುನಃ ಮೆಟ್ರೋದಲ್ಲಿ ಮನೆಗೆ ಹೊರಟ್ವಿ ಗಾಯ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್, ಗೊತ್ತು ಸುಮಾರು ಜನ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ, ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.